ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನೀವು ನಿತ್ಯ ಪೂಜಿಸುವ ಕಳಶವೇನಾದರೂ ಬಿದ್ದು ಒಡೆದು ಹೋದರೆ ಆ ಮನೆಯಲ್ಲೊಂದು ಪ್ರಾಣಕಂಟಕಕ್ಕೆ ಪ್ರಾಣಕ್ಕೆ ಗೊತ್ತಿದೆ. ಮನೆಯ ಯಜಮಾನಿಗೋ ಇಲ್ಲವೇ ಮರಣಕ್ಕೆ ಸಮಾನವಾದಂಥ ನೋವಿದೆ. ಮನೆಯಲ್ಲಿ ಕಳಶ ಒಡೆದರೆ ಅದಾಗಿ ಕ್ರ್ಯಾಕ್ ಬಿಡೋದು ಬೇರೆ ಮಕ್ಕಳೇ. ನೆನ್ನೆಯ ಸಂಚಿಕೆಯಲ್ಲಿ ಒಂದು ಹೇಳಿದ್ದೆ, ದೇವರ ಫೋಟೋ. ಆದರೆ ಕಳಶಂ ಗೌರವಂ, ಕಳಶಂ ಮಾಂಗಲ್ಯ ಪ್ರದಾಯಕಂ, ಕಳಶಂ ಪ್ರಾಣಂ, ಕಳಶಂ ಅಧಿಕಾರಂ, ಕಳಶಂ ಪರಿಪೂರ್ಣತ್ವಂ. ತುಂಬ ಜನಕ್ಕೆ ಕಳಶದ ಬಗ್ಗೆ ಗೊತ್ತಿಲ್ಲ. ಏನೋ ಕಳಶ, ಹೇಗೋ ಇಟ್ಟಿರ್ತಾರೆ, ಹೆಂಗೋ ಇಟ್ಟಿರ್ತಾರೆ. ಅಲ್ಲ, ಇದೇ ಕಳಶ ಮಕ್ಕಳೇ. ಇದನ್ನೇ ಕಳಶ ಅಂತ. ಒಂದು ದೇಹಕ್ಕೆ ಶಿರಸ್ಸಿಗೆ ನೋಡಿ, ಈ ತಲೆ ನೋಡಿ, ಕೈ ಇಲ್ಲದೆ ನಾವಿರ್ಬೋದು, ಕಾಲಿಲ್ಲದೆ ಇರ್ಬೋದು, ಕಿಡ್ನಿ ಇಲ್ಲದೇನೂ ಇರ್ಬೋದು. ಒಂದು ಕಿಡ್ನಿ ಬದಲು ಇನ್ನೊಂದು ಕಿಡ್ನಿ, 2 ಕಿಡ್ನಿ ಹೋಗಿದೆ, ಡಯಾಲಿಸಿಸ್ ಮಾಡಿಸ್ಕೊಂಡು ಹಾರ್ಟು, ಇನ್ನೊಂದು ಕೃತಕ ಹಾರ್ಟುಗಳು ಬಂದ್ಬಿಟ್ಟಿದ್ದಾವೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಬಂದ್ಬಿಟ್ಟಿದ್ದಾವೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಂದ್ಬಿಟ್ಟಿದ್ದಾವೆ, ತಲೆ ಟ್ರಾನ್ಸ್ಪ್ಲಾಂಟ್ ಇಲ್ಲ. ಈ ತಲೆ ಕತ್ತರಿಸಿ ಇನ್ನೊಬ್ಬರು ತಲೆ ತಂದಿಡ್ತಾನೆ, ಆಗುವುದಿಲ್ಲ. ಅದು ಕಂಡುಹಿಡಿತಾರೇನೋ ಅನ್ನೊಂದು ನೋಡೋಣ, ದೈವಿಚ್ಛೆ ನೋಡೋಣ, ಅದರ ಬಗ್ಗೆ ಮಾತು ಬೇಡ ಈಗ. ಆದರೆ ದೇಹಕ್ಕೆ ಶಿರಸ್ಸೇ ಮುಖ್ಯ ಪ್ರಾಣ, ಹಾಗೆಯೇ ಮನೆಗೆ ಕಳಶವೇ ಮುಖ್ಯ ಪ್ರಾಣ. ಪ್ರಾಣದೇವರು ಅದು ನಮ್ಮ ಮನೆಗೆ, ನಮ್ಮ ಅಮ್ಮನ ಹಾಗೆ. ಒಂದು ಮನೇಲಿ ಒಂದು ತಾಯಿ ಚೆನ್ನಾಗಿದೆ, ಒಂದು ಸ್ತ್ರೀ ನೆಮ್ಮದಿಯಾಗಿದ್ದಾಳೆ ಅಂದರೆ ಆ ಕಳಶದಲ್ಲಿ ತೋರಿಸುತ್ತೆ, ಮಹಾ ಕಳಶವಾಗಿ ನಿಲ್ಲುತ್ತೆ, ಆನಂದ ಕಳಶವಾಗುತ್ತೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಆ ಕಳಶ ಪೂಜೆ ನಿಮಗೊಂದು ಗೌರವ, ತೇಜಸ್ಸು, ಅಧಿಕಾರ, ಪ್ರಾಣವನ್ನ ಪೋಷಿಸುತ್ತದೆ. ಪ್ರಾಣವನ್ನ ಪೋಷಿಸುತ್ತದೆ. ನಿಮ್ಮ ಪ್ರಾಣ ಅದರಲ್ಲಿದೆ, ನಿಮ್ಮ ಪರಿಪೂರ್ಣ ಕುಟುಂಬದ ಶಕ್ತಿಯಲ್ಲಿದೆ. ಯಜಮಾನನ ಶಕ್ತಿ, ಯಜಮಾನಿಯ ಶಕ್ತಿ ಎರಡು. ಅಂತ ಒಂದು ಕಳಶ ಏನಾದರೂ ಬಿದ್ದು ಒಡೆದ್ರೆ ಹರಿಹರ ಬ್ರಹ್ಮರೇ ಬರಬೇಕೇನೋ, ಅದಕ್ಕೂ ತಡೆ ಸಿಗುತ್ತೋ ಇಲ್ಲವೇನೋ, ಇಷ್ಟೇ ಹೇಳಬಲ್ಲೆ. ಭಗವಂತನೇ ಬಂದರೂ ಆ ಕಾಲರುದ್ರನೇ ಬರಬೇಕು, ಅಷ್ಟೇ ಹೇಳಬೇಕು. ಮಹಾರುದ್ರ ಪಾರಾಯಣ ಆಗಬೇಕು. ನೆನ್ಪಿಟ್ಕೊಳ್ಳಿ, ತುಂಬ ಜನಗಳ ಜಾತಕ ಪರಾಮರ್ಶೆ ಈ ಥರದ್ದು ನಡೆದಿದೆ. ಮನೆಯಲ್ಲಿ ಅನಾಹುತ ಸೂಚನೆ ಕೊಟ್ಟಿರುತ್ತೆ. ಪ್ರಾಣಂ ಪ್ರಾಣ ಸಮಾನಂ, ಮರಣ ಸಮಾನಂ ವೇದನಂ, ಮರಣಕ್ಕೆ ಮೀರಿದ ವೇದನ. ನೋಡಿ, ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದು ಮಾತು ಹೇಳ್ತೇನೆ, ಬದುಕು ಹೆಂಗ್ ಬೇಕಾದ್ರೂ ಬದುಕ್ಬಿಡ್ಬೋದು ಮಕ್ಕಳೇ. ನಿಮಗೆ ಗೊತ್ತಿದೆಯಾ? ಹೆಂಗ್ ಬೇಕಾದ್ರೂ. ಆದರೆ ಮರಣ ಅನ್ನೋದಿದೆಯಲ್ಲ, ಮರಣ ವೇದನ. ತುಂಬ ಜನ ಹೇಳ್ತಿರ್ತಾರೆ ಬದುಕಿನ ವೇದನ, ಬದುಕು ತುಂಬಾ ನಿರಾಶಾದಾಯಕ, ಬದುಕು ಸಾಕಾಯ್ತು, ನಮಗ್ ಸಾವು ಕೊಟ್ರೆ ಸಾಕು. ದಡ್ರುಗಳು ನೀವು. ಯಾರಾದ್ರೂ ವಯಸ್ಸಾದವರು ಅವರನ್ನ ಕೇಳಿ ನೋಡಿ, ಆ ಒದ್ದಾಡ್ತಾ, ಆ ICU, ಇನ್ನೊಂದು ಆ ಇಂಜೆಕ್ಷನ್ಗಳು, ಹೋಗ್ತಿಲ್ಲ ಉಸಿರು ಬರ್ತಿಲ್ಲ. ಅಲ್ಲಿ ಇನ್ನೊಂದು ಸುತ್ತಮುತ್ತಲಿರೋರು 100 ಜನಗಳಿಗೆ ವೇದನೆ, ಒದ್ದಾಡ್ತಿದೆ. ಜೀವ ಅಷ್ಟು ಬೇಗ ಹೋಗಲ್ಲ ಮಕ್ಕಳೇ. ಅದರಲ್ಲೂ ಊರ್ಧ್ವಮುಖವಾಗಿ ನೆನಪಿಟ್ಟುಕೊಳ್ಳಿ. ಲಕ್ಷಕ್ಕೊಬ್ಬರಿಗೇನೋ ಇಲ್ಲ ಕೋಟಿಗೊಬ್ಬರಿಗೇನೋ ಊರ್ಧ್ವಮುಖಿಯಾಗಿ ಜೀವ ಹೋಗೋದು, ಎಲ್ಲರಿಗೂ ಅಧೋಮುಖಿಯಾಗಿಯೇ ಹೋಗೋದು. ನಮ್ಮ ಮಲ ಮೂತ್ರ ಹೋಗುತ್ತಲ್ಲ, ಆ ಜಾಗದಿಂದ ಉಸಿರು ಹೋಗೋದು. ಯಾರೋ ಕೋಟಿಗೊಬ್ಬರಿಗೆ, ಯಾರೋ ಪುಣ್ಯಾತ್ಮ ಜೀವಿ, ಅದು ಪುಣ್ಯಲೋಕಕ್ಕೆ ಹೋಗ್ಲಿಕ್ಕೆ ಅಲ್ಲೇ ತೋರಿಸುತ್ತೆ. ಹೌದು, ಊರ್ಧ್ವಮುಖಿಯಾಗಿ ಜೀವ ಹೋಗೋದು. ಮಹಾಸಂತರಾಗಿ ಬದುಕಿದಂಥವರಿಗೆ ನೋಡೋ, ಕೆಲವರು ಸಂಸಾರಿಗಳಾಗೇ ಇರ್ತಾರೆ, ಸಂತರಾಗಿ ಬದುಕಿರ್ತಾರೆ. ಸಂತರಿಗೆ ಮೀರಿದಂಥ ಬದುಕಿರ್ತಾರೆ. ಇದು ಸತ್ಯ, ನೆನಪಿಟ್ಟುಕೊಳ್ಳಿ.
ಅಂಥದ್ದೊಂದು ಪವಾಡ ಎಲ್ಲರಿಗೂ ಬರುವುದಿಲ್ಲ. ಇಂಥ ಪವಾಡ ಸಾವುಗಳನ್ನು ನಾನು ನೋಡಿದ್ದೇನೆ, ಕೇಳಿದ್ದೇನೆ ಕೂಡ. ಭಗವಂತನ ಹತ್ರ ನಾನು ಕೇಳ್ಕೊಳ್ಳೋದು ಅದೇ, ಒಳ್ಳೆ ಸಾವು ಕೊಡು ಭಗವಂತ. ನೋವಲ್ಲ, ಕ್ಷಣ ಮಾತ್ರದ ಸಾವು ಕೊಡು. ಅಂತ ನರಕ ಯಾತನೆ ಕೊಡುತ್ತೆ, ನೆನಪಿಟ್ಟುಕೊಳ್ಳಿ. ಆ ಪ್ರಾಣ ಹೋಗುವಾಗ ಒಂದು ಕಡಿಮೆ ಅಂದ್ರೆ 1500 ಫ್ಯಾರನ್ಹೀಟ್ ಆ ಒಂದು ಕರೆಂಟ್ ಜೋಲ್ಟ್ ಇದೆಯಲ್ಲ, ಆ ರೀತಿ ಕೊಟ್ಟು ತಗೊಂಡೋಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಹೇಳುದು ಮರಣ ವೇದನಂ. ಮರಣ ಆದ್ರೂ ಆನಂದ, ಮರಣಕ್ಕೆ ಮೀರಿದ ವೇದನೆ ಅಂದ್ರೆ ಮರಣ ವೇದನೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಆ ಮರಣಗಳು, ಎಷ್ಟೋ ಮರಣಗಳ ಜೊತೆ ಮಾರಣಗಳ ಜೊತೆ ನಾನು ಇದ್ದು ಬಂದವನು. ತಾಯಿ ಜಗನ್ಮಾತೆ, ಇಂಥ ಸಾವ ತಾಯಿ ನೋಡಿದ್ದೇನೆ. ನನ್ನ ಕೆಲಸ ಅದೇ ಇದ್ದಿತ್ತು. ಅಂತ ಒಂದು ಮರಣ ವೇದನೆಯ ಪಕ್ಕದಲ್ಲಿ ನಿಂತಿರ್ತಿದ್ವಿ. ಆದವರದ್ದು ನೋಡಿದ್ದೇವೆ. ಊರ್ಧ್ವ ಮುಖವೋ ಅಧೋ ಮುಖವೋ ಅನ್ಯಾಚುರಲ್ಲೋ ಇದೇನೋ ಇದು ಅನ್ನತಕ್ಕಂಥದ್ದು ತಿಳಿಯದ ವಯಸ್ಸು. ಅದನ್ನ ಗುರುಗಳ ಹತ್ರ ಕುಳಿತಾಗ ನಿನಗೆ ನೋಡೋಕೆ ಸಿಕ್ಕಂತ ಒಂದು ಯಾರಿಗೂ ಸಿಗದಂತ ಸೌಭಾಗ್ಯ. ನಾನು ಕೊರಗ್ತಿದ್ದೆ, ಎಂಥದ್ದಿದು ನನ್ನ ದೌರ್ಭಾಗ್ಯ ಅಂದ್ರೆ ನೀನೇ ಕಾಣೋ ಸೌಭಾಗ್ಯ. ಇಷ್ಟು ಸಾವುಗಳನ್ನ ಇಷ್ಟು ಆನಂದವಾಗಿ ನೋಡಿದ್ಯಾ ಅಂತ ಗೊತ್ತಿಲ್ಲ. ಅದೇನೋ ಹೇಗೆ ನೋಡೋದು, ಏನಿದು ಇಂಥದ್ದ ಅಂತ. ಜಗನ್ಮಾತೆ ಇರಲಿ. ಕಳಶವೇನಾದರೂ ಒಡೆದರೆ ನೆನಪಿಟ್ಟುಕೊಳ್ಳಿ, ಮರಣ ಸಮಾನ ವೇದಂ. ಅಂದ್ರೆ ಆ ಥರದ್ದು ಏನೋ ಒಂದು ಬಹುದೊಡ್ಡ ಕಂಟಕ ಮನೆಯ ಯಜಮಾನಿಗೆ ಆಪತ್ತು ತಂದು ಕೊಡುವುದರ ಸಂಕೇತ. ಕಳಶವೇ ತಲೆ ಬಿದ್ದೋಯ್ತಿನ್ನಿಲ್ಲ ಆ ಮನೆ. ಒಬ್ಬರು ಬಹುದೊಡ್ಡ ಕುಟುಂಬ, ಆ ತಾಯಿ ಮನೆಗೆ ಕಳಶವೇ. ಅವ್ರ ಮನೆ ಅನ್ನ ತಿಂದಿದ್ದೇನೆ ಮಕ್ಕಳೇ, ಅನ್ನ ತಿಂದಿದ್ದೇನೆ. ಆ ಮನೆ ತಂಪಾಗಿರ್ಲಿ ಅಂತ ಆಗಾಗ ಸಿಕ್ಕಾಗೆಲ್ಲ ಕೈ ಹಿಡ್ಕೊಂಡು ಹೇಳ್ತಾನೆ. ಆ ತಾಯಿ ಆ ಕಳಶ ಹೋಯ್ತು ಮಕ್ಕಳೇ, ನುಚ್ಚ ನೂರಾಗಿ ಬಿಟ್ಟಿದೆ. ಎಂಥ ದೊಡ್ಡ ಮನೆ ಗೊತ್ತಾ, ಎಷ್ಟು ಜನಕ್ಕೆ ದೊರೆಯೇ ಬಂದು ಅವ್ರ ಮನೇಲಿ ಅನ್ನ ತಿನ್ನಬೇಕು ಅಂತ ಕುಟುಂಬ. ಆ ತಾಯಿ ಇರೋವರೆಗೂ ಸುಮಾರು ಒಂದು 10 ವರ್ಷ ಶಿ ವಾಸ್ ಆನ್ ಬ್ರೀದಿಂಗ್. ಕೃತಕ ಆಕ್ಸಿಜನ್ ಮೂಲಕ ಆಮ್ಲಜನಕ ಕೊಟ್ಟಿತ್ತು. ಇಲ್ಲಾಂದ್ರೆ ಆಗ್ತಿರ್ಲಿಲ್ಲ, ನಾರ್ಮಲ್ ಆಗ್ಬಿಟ್ಟಿತ್ತು. ಲಂಗ್ಸು ಇದೆಲ್ಲ, ಕಿಡ್ನಿ ಇನ್ನೊಂದು ಉಳಿಸ್ಕೊಂಡಿದ್ರು. ಆ ಗಟ್ಟಿಗಿತ್ತಿ ಆ ತಾಯಿ. ಅಬ್ಬಬ್ಬ, ನಾನು 2ನೇ ಅಮ್ಮನನ್ನ ನೋಡಿದೆ. ಒಂದು ನಮ್ಮಮ್ಮ, 2ನೇ ಅಮ್ಮನನ್ನ ನೋಡಿದ್ದು ಆ ತಾಯಿಯನ್ನು. ನಿಜ ಹೇಳ್ತೇನೆ ಮಕ್ಕಳು, ಇರ್ತಾರ ಹೀಗೆ ಅನ್ನತಕ್ಕಂಥದ್ದು. ಎಲ್ಲೋ ಮಲಗಿದಂತ ಕುಟುಂಬವನ್ನ ದೊರೆ ಬಂದು ಊಟ ಮಾಡ್ತಿದ್ರು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅದೊಂದು ತಾಕತ್ತು. ಏನು ಆಯ್ತು, ಆ ತಾಯಿ ಹೋಯ್ತು. ಒಂದೇ ವರ್ಷ, ಒಂದರ ಮೇಲೊಂದೇ ದುರಂತ ಸಾವು. ಕೃಷ್ಣ ಆ ಮನೆಗೆ ರುದ್ರನೇ ಬಂದು ನಿಲ್ಲಲಿ ಅಂತ ಪ್ರಾರ್ಥನೆ. ಕಳಶಂ ಬಿದ್ದು ಒಡೆಯಬಾರದು. ಮನೆಯಲ್ಲಿ ರುದ್ರಪಾರಾಯಣ ಮಾಡಿ. ನೆನಪಿಟ್ಕೊಳ್ಳಿ, ರುದ್ರಪಾರಾಯಣ 108, 180 ದಿನ ಆಗುತ್ತಾ. ಒಂದು 11 ಜನ ವೈದಿಕರನ್ನ ಕರೆಸಿ, ದಯಮಾಡಿ ಹೇಳ್ತೇನೆ, ಗೊತ್ತಿಲ್ವಾ ನನ್ನ ಸಂಸ್ಥೆಗೆ ಕರೆ ಮಾಡಿ, ಗೈಡೆನ್ಸ್ ಮಾಡ್ತಾನೆ. ಇದ್ದಾರೆ, ಮಹಾ ವೈದಿಕರಿದ್ದಾರೆ. ಅವ್ರು ಒಂದು ಅಣುವಷ್ಟು ನಾನಿಲ್ಲ, ಆಯ್ತು. ಅಷ್ಟು ಶಕ್ತಿ ಇಲ್ಲ ನಮಗೆ. ನಿತ್ಯ ರುದ್ರ ನಮಕಂ ರುದ್ರ ಚಮಕಂ ಹಾಗೂ ಮಹಾಮೃತ್ಯುಂಜಯ ಮಂತ್ರ ಜಪಂ ಇದು ನಡೆಯಬೇಕು. ಇದು ನಡಿಬೇಕು. ಮನೆಯಲ್ಲಿ ದೇವರ ಮನೆ ಶುದ್ಧಿ ಮಾಡಿ, ಪುಣ್ಯಾಹನ ಮಾಡಿಸಿ, ಒಂದು ಎಲ್ಲಿಯಾದ್ರೂ ಯಾರಾದ್ರೂ ಗಂಗಾ ಸ್ನಾನ ತಂದಿಟ್ಟಿದ್ರೆ, ಗಂಗಾ ತೀರ್ಥ, ಗಂಗಾ ನದಿದು ಕೇಳಿ, ಕಾಶಿಗೆ ಹೋಗಿರೋರು ತಂದಿರ್ತಾರೆ, ತಗೊಂಡದನ್ನೆಲ್ಲ ಹಾಕಿ ಪ್ರೋಕ್ಷಣೆ ಮಾಡಿ, ಮತ್ತೆ ಅಖಂಡ ದೀಪ ಅಲ್ಲೊಂದು ವಿಶೇಷವಾಗಿ ಬಾಗಿಲಿಗೆ ಅಷ್ಟದಿಗ್ಬಂಧನ ಆಗಬೇಕು. ಆದರೆ 4 ದಿಕ್ಕಿಗೆ ಇಲ್ಲ 8 ದಿಕ್ಕಿಗೆ ಇಲ್ಲ 16 ದಿಕ್ಕಿಗೆ ಅಂತ ಹೇಳ್ತಾರೆ. ತುಂಬಾ ಜನ ಗೊತ್ತಿಲ್ಲ 16 ದಿಕ್ಕಿ ಎಲ್ಲಿಂದ ಬರುತ್ತೆ ಅಂತ. ಅದನ್ನ ನಾವು ಹೇಳ್ಕೊಡ್ತೇವೆ ಹೆಂಗೆ ಬರುತ್ತೆ ಅಂತ. ದಿಗ್ಬಂಧನ ಆಗಬೇಕು. ನಿತ್ಯ ಮನೆಯಲ್ಲೊಂದು ಪಾರಾಯಣ ನಡೀತಲೇ ಇರಬೇಕು.
ತ್ರಿಕಾಲವು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ತ್ರಿಕಾಲವು ರುದ್ರ ನಮಕಂ ರುದ್ರ ಚಮಕಂ ಮಹಾರುದ್ರಂ ಇದಾಗಬೇಕು. ದಯಮಾಡಿ ಹೇಳ್ತೇನೆ, ಎಲ್ಲಿಯಾದ್ರೂ ಹತ್ತಿರದಲ್ಲಿ ಹಳೇ ಪುರಾತನ ಶಿವಾಲಯ ಇದ್ರೆ ಅಲ್ಲೊಂದು ರುದ್ರ ಹೋಮಗಳು ಮಾಡ್ತಿರ್ತಾರೆ, ಮಹಾರುದ್ರ ಹೋಮಗಳು ಮಾಡ್ತಿರ್ತಾರೆ. ರುದ್ರ ಹೋಮ ಆಗುತ್ತಾ, ನಿಮ್ಮ ಶಕ್ತಿ ಪಾಲ್ಗೊಳ್ಳಿ. ಇನ್ನೂ ಶಕ್ತಿ ಇದ್ರೆ ಮಾಡಿಸಿ, ಕುಟುಂಬದವರ ಹೆಸರಲ್ಲಿ. ಅಷ್ಟು ಶಕ್ತಿ ಇಲ್ಲ. ಶಿವಕ್ಷೇತ್ರಗಳು ಮಾದೇಶ್ವರ, ನಂಜುಂಡೇಶ್ವರ, ಧರ್ಮಸ್ಥಳ, ಮುರುಡೇಶ್ವರ ಈ ತರ ಹೋಗಿ ಒಂದು ರಾತ್ರಿ ಇದ್ದು, ಅಯ್ಯ ನಿನ್ನ ಪಾದಕ್ಕೆ ಬಂದಿದ್ದರು, ನೀನೇ ನಿಂತ್ಕೋ. ಆಗುತ್ತಾ ಏಕಾಂಬರೇಶ್ವರ, ಆಗುತ್ತಾ ಪೃಥ್ವಿಲಿಂಗ, ಆಗುತ್ತಾ ವಾಯುಲಿಂಗ, ವಿಶೇಷವಾಗಿ ಕಾಳಹಸ್ತೇಶ್ವರ, ಆಗುತ್ತಾ ಆಕಾಶಲಿಂಗ ಚಿದಂಬರಂ, ಆಗುತ್ತಾ ಅಗ್ನಿಲಿಂಗಂ ಅರುಣಾಚಲೇಶ್ವರ, ಆಗುತ್ತಾ ಜಲಲಿಂಗಂ ಜಂಬುಕೇಶ್ವರ. ಮಧುರ ಮೀನಾಕ್ಷಿ ಪಾಂಡಿಚೇರಿ ಹತ್ರ ಬರುತ್ತೆ. ಈ 5 ಕ್ಷೇತ್ರಗಳಲ್ಲಿ ಯಾವುದಾದರೂ ಒಂದು ಹೋಗಿ ಬರ್ಲಿಕ್ಕೆ ಆಗುತ್ತಾ ಪ್ರಯತ್ನ ಮಾಡಿ. ಶಿವನೇ ಬಂದು ನಿಲ್ಲಬೇಕು. ಯಾರಾದ್ರೂ ಶಿವಸ್ವರೂಪಿಗಳಿಗೆ ಒಂದು ಪ್ರತಿ ಪ್ರದೋಷದ ದಿನ 5 ಜನ ವೈದಿಕರನ್ನ ಮನೆ ಕರೆದು ಅವರಿಗೆ ಫಲತಾಂಬೂಲ ಪ್ರಸಾದಗಳು ನಿಮ್ಮ ಶಕ್ತಿ ಆಗಿದ್ದು ಮಾಡಿ. ಆಗಿಲ್ವಾ ಏನೋ ಒಂದಷ್ಟು ನಿಮ್ಮ ಶಕ್ತ್ಯಾನುಸಾರ ಮಾಡಿಕೊಳ್ಳಿ, ಕಾಪಾಡಿಕೊಳ್ಳಿ ನಿಮ್ಮ ಕುಟುಂಬವನ್ನ. ರುದ್ರನೇ ಬಂದು ನಿಲ್ಲಲಿ.